ಓಟ ಮಾಡ್ತಾರೆ ಇವ್ರ ಬಗ್ಗೆ ಗಮನ ಕೊಡ್ತಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು 21ನೇ ತಾರೀಕು ಗುಂಡ್ಲುಪೇಟೆ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಇದೆ ಅಂತ ಕೆರೆಗೆ ನೀರು ಬಿಟ್ಟವ್ರೆ. ಇವತ್ತವರೆಗೂ 3.5 ವರ್ಷದಿಂದ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಈ ಅಧಿಕಾರಿಗಳಿಗೆ ಯಾವ್ದು ಹೊಡಿಬೇಕು? ನಿಮ್ ಜನ್ಮಕ್ಕೆ ಬೆಂಕಿ ಹಾಕ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ನೀವು ಅಧಿಕಾರಿಗಳಾಗಿ. ನರ್ಸತ್ ಅಧಿಕಾರಿಗಳ ಕಣೆ, ಮಾರ್ಕೆಟ್ ಅಧಿಕಾರಿಗಳ ಕಣೆ, ರಾಜಕಾರಣಿಗಳು ಗುಲಾಮರ ಕೆಲಸ ಮಾಡಬೇಡಿ ಕಣೆ. ನಿಮ್ಮ ಮನೆ ಹಾಳಾಗವ್ರೆ, ನಿಮ್ಮ ಮನೆ ಕೊಟ್ಟೋಗ್ರೆ. ನೋಡಿ ಮಳೆ ಉಗಾದಿ ಹಬ್ಬ ಎಷ್ಟು ಸೈತ್ರ, ಉಗಾದಿ ಹಬ್ಬ ಎಷ್ಟು ಸೈತು. ಮಳೆ ಬಂದಿಲ್ಲ ಕಣ್, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಮಳೆ ಬಂದಿಲ್ಲ ಕಣ್ರಿ, ದನ ಕರುಗಳು ಮೇವಿಲ್ಲ ಕಣ್ರಿ, ರೈತರು ಬೆಳೆ ಬೆಳೆದಿಲ್ಲ ಕಣ್ರಿ. ಇನ್ನುವೆ ರೈತರು ಬೆಳಿಲ್ಲ, ಮೊಂಡ್ ತಿಂದರ್ಯಾ, ಲಜ್ಜೆ ತಿಂದರ್ಯಾ? ಇಲ್ಲ ಕೇರಳಗೂ ತಮಿಳ್ನಾಡಿಗೂ ಮಹಾರಾಷ್ಟ್ರಕ್ಕೆ ಹೋದ್ರ್ಯಾ? ಅವ್ರು ಲಜ್ಜೆ ತಿನ್ನಕ್ ಹೋದ್ರ್ಯಾ? ಅಲ್ಲಿ ಅವ್ರು ಲಜ್ಜೆ ತಿನ್ನಕ್ ಹೋದ್ರೆ ಅಯೋಗ್ಯರೇ. ನಮ್ಮ ದೇಶ ಸಂಪತ್ತು ಮಾಡ್ಕೊಳ್ಳೋ ಅಂತ ಅಯೋಗ್ಯ ಅಧಿಕಾರಿಗಳು ರಾಜಕಾರಣಿಗಳಿದ್ರು ಅಂದ್ರೆ ನಿಮ್ಗಿಂತ ಮಾನ್ಗೆಟ್ ಅವ್ರನ್ನ, ನಿಮ್ಗಿಂತ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಭಯಕ್ಕೆ ಒಂದ್ ನಿಮಿಷ ಲೌಡ್ ಸ್ಪೀಕರ್ ಹಾಕೋ. ಹಲೋ, ಪುರಭವನ್ಗೆ ಎದುರುಗಡೆ ಏನು ನೋಡಿ, ತಾಲೂಕು ಆಫೀಸ್ ಎದುರುಗಡೆ ಮಾಡ್ತಾ ಇದ್ವಿ. ಬನ್ನಿ ಗೆಳೆಯರೆ, ತಾಲೂಕು ಆಫೀಸ್ ಎದುರುಗಡೆ ಮೈಸೂರಿಂದ ಬಂದಿದ್ದೀವಿ ನಾವು ಹೋರಾಟಕ್ಕೆ. 11 ದಿವಸದಿಂದ ಹೋರಾಟ ಮಾಡ್ತಾ ಇದಾರೆ ರೈತರು. ನೋಡಿ ಟಿಪ್ಪರ್ಗಳು ನೋಡಿ, ಟಿಪ್ಪರ್ಗಳು ನೋಡಿ. ನಿಮ್ಮ ಮನೆ ಹಾಳಾಗೋ, ನಿಮ್ಮ ಮನೆ ಕುಂಟೋಗೋ, ಮನೆ ದೀಪ ತುಂಬೋಗೋ. ನಮ್ ಸಂಪತ್ತೆಲ್ಲ ಹೋಯ್ತದಲ್ಲ ಯೋಗ್ಯ ರಾಜಕಾರಣಿಗಳೇ, ಯೋಗ್ಯ ಅಧಿಕಾರಿಗಳೇ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಗಿಡ ಕಟ್ ಮಾಡಿ ತಗರುಗಳ ಕಣೆ ಇವು ವಾನ್ಗೆಟ್ಟವು. ಇವ್ರು ಗಂಡಸ್ರಲ್ಲ ಕಣ್ರಿ, ಇವರು ನಿಜವಾಗ್ಲೂ ಗಂಡಸ್ರಲ್ಲ. ಇವ್ರು ಗಿಡ ಕಟ್ ಮಾಡ್ಬಿಟ್ಟಾರೆ ರಾಜಕಾರಣಿಗಳು ಅಧಿಕಾರಿಗಳಿಗೆ. ನಾವು ಅಧಿಕಾರಿಗಳು ಉಳಿಸ್ಕೋಬೇಕು. ಇವ್ರ ಮನೆಗೆ ಬಾಯಿಗೆ ಮಣ್ಣು ಹಾಕ್ಬೇಕು, ಏನು ಗೊತ್ತಾಯ್ತಲ್ಲ. ಇಂಥ ಮನೆ ಆಳ್ರು, ಇಂಥ 420 ಅಧಿಕಾರಿಗಳು ಯಾತಿಗ್ರಿ ಅಧಿಕಾರಕ್ಕೆ ಬರ್ಬೇಕು? ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನಿಲ್ಲ, ಎಲ್ಲ ಅಲ್ಲ ರೀ. ಒಬ್ಬ ಸಾಮಾನ್ಯ ಮಜ ಒಂದು 10-15 ಸಾವಿರ ರೂಪಾಯಿ ಗಾಡಿಲಿ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಹೆಲ್ಮೆಟ್ ಅಡ್ಡ ಹಾಕೊಂಡು ಹಿಡಿಯಂತ ಪೊಲೀಸರು ರಾಜ್ಯೋತ್ಸವವಾಗಿ ಇಲ್ಲಿ ಲಕ್ಷಗಟ್ಲೆ ಸಂಪತ್ತು ಲೂಟಿ ಮಾಡ್ತಾವ್ರೆ. ಕೇರಳಕ್ಕೆ ಹೋಯ್ತಾ ಇದೆ ಅಂದ್ರೆ ಗಡ್ಡ ಗೆಡ್ಸ್ ಕೇಳ್ತಾವ್ರೆ. ಬಳೆ ತೊಟ್ಕೊಂಡಿದ್ರೇನ್ರಿ? ಇಲ್ಲಿ ಸಂಬಂಧಪಟ್ಟಂತ ಸಂಚಾರಿ ಪೊಲೀಸರು ಮತ್ತೆ ಜಿಲ್ಲಾ ವರಿಷ್ಠಾಧಿಕಾರಿಗಳು, SP ಸಾಹೇಬ್ರು ಬಳೆ ತೊಟ್ಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡ್ರಿ, ದೊಂಬರಾಟ ಆಡಕ್ ಹೋಗ್ರಿ. ರಾತ್ರಿ ಹೊತ್ತು ದೊಂಬರಾಟ ಆಡಕ್ ಹೋಗಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಬರೀ ಜನಸಾಮಾನ್ಯರು ಮಾತ್ರ ನಿಮ್ಗೆ ಕಣ್ಣು ಕಾಣೋದು. ಹೆಲ್ಮೆಟ್ ಹಾಕೊಂಡು ಹೋಗ್ದಿದ್ದೋನ್ ಕಾಣ್ತಾನೆ, ಯೂನಿಫಾರ್ಮ್ ಹಾಕಲ್ದೆ ಆಟೋ ಓಡಿಸೋನ್ ಕಾಣ್ತಾನೆ, 3 ಜನ ಕೂಡ್ಸ್ಕೊಂಡು ಹೋಗೋನ್ ಕಾಣ್ತಾನೆ. ಕದ್ದು ಮುಚ್ಚಿದ ಅಲ್ಲೊಬ್ಬ ವಿಶಾಲ್ ಹೊಡ್ಯಾಕ, ಅಲ್ಲೊಬ್ಬ ಇಲ್ಲಿ 3 ಜನ ಗಬಕ್ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ನೀವು ಅಧಿಕಾರಿಗಳಾಗಿ. ಇಂಥ ನರ್ಸತ್ ಅಧಿಕಾರಿಗಳು ಬೇಡ ಕಣೆಯ. ಅಧಿಕಾರ ಗಂಡಸ ತರ ಮಾಡ್ರಿಯಾ, ಗಂಡು ತರ ಮಾಡ್ರಿಯಾ? ಗಂಡು ಗಲಿಗರ ಗಂಡ ಡಾಕ್ಟರ್ ವಿಷ್ಣುವರ್ಧನ್ ತರ ಬದುಕ್ರಿಯಾ? ರಾಜ್ಕುಮಾರ್ ತರ ಬದುಕ್ರಿಯಾ? ಶಂಕರ್ ನಾಗರ್ ತರ ಬದುಕ್ರಿಯಾ? ರಡೆಯಡಿ ಅಧಿಕಾರಿಗಳೇ, ಏನು ಅಣಬಾಕ ರಾಜಕಾರಣಿಗಳೇ, ಸಿದ್ದರಾಮಯ್ಯನವರೇ 20